ಫೈನಲಿ ಬ್ರೋಸ್ ನನ್ ಜೊತೆ ಹೇಳಿ ಫೈನಲಿ ನೀವು ಯಾವ್ದಕ್ಕೋಸ್ಕರ ವೇಟ್ ಮಾಡ್ತಿದ್ರೋ ಆ ಸಮಯ ಈಗ ಬಂದಿದೆ. ನ್ಯೂ ಇಯರ್ ನಲ್ಲಿ ನ್ಯೂ ಸೀಸನ್ ತಗೊಂಡು ಅವ್ನು ಬರ್ತಾ ಇದ್ದಾನೆ. ದ ವೇಟ್ ಇಸ್ ಓವರ್ ಬ್ರೋಸ್. ಎಸ್, ಸೋಲೋ ಲೆವೆಲಿಂಗ್ ಸೀಸನ್ 2 ನಮ್ ಕಣ್ ಮುಂದೆ ಜನವರಿ 4 ಬರುತ್ತೆ. ನೋಡಕ್ ರೆಡಿ ಇದ್ದೀರಾ? ಯಾಕಂದ್ರೆ ಇದ್ರ ಸೀಸನ್ 1 ನೋಡಿರೋರಿಗೆ ಗೊತ್ತಿರುತ್ತೆ ಈ ಅನಿಮೆ ಏನು, ಇದ್ರ ಲೆವೆಲ್ ಎಲ್ಲಿದೆ ಅಂತ. ಇಲ್ಲಿ ಯಾರ್ಯಾರ ಪಾಪ ಗೊತ್ತಿಲ್ಲದಿರೋರು ಇದಾರೋ ಅವ್ರಿಗೆ ಒಂಚೂರು ಸೋಲೋ ಲೆವೆಲಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ನೋಡ್ರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇದು ಒಂದು ಕೊರಿಯನ್ ಮಾನ್ವ. ಇದ್ರ ಸೀಸನ್ 1 ಬಂದಿದೆ. ಇದ್ರಲ್ಲಿ ಸ್ಟೋರಿ ಮಾತ್ರ ಭರ್ಜರಿ ಆಗಿದೆ. ಮೇನ್ ಕ್ಯಾರೆಕ್ಟರ್ ಗಂತೂ ಮಾತಾಡಂಗಿಲ್ಲ, ಪಾಪ್ಯುಲರ್ ಆಗಿದ್ದಾನೆ. ನಾನು ಈ ಮಾನ್ವ 2 ವರ್ಷದಿಂದ ಓದಿದ್ದೆ. ಓದಾದ್ಮೇಲೆ ನಿಜವಲ್ಲೂ ಹುಕಪ್ ಆಗೋದೆ. ಇದ್ರ ಮಾನ್ವ ಓದಿ ಎಷ್ಟೋ ಜನ ಇದ್ರನ್ನ ಆನಿಮೆ ಅಡಾಪ್ಟೇಷನ್ ಕೇಳ್ತಿದ್ರು. ಫೈನಲಿ A1 ಪಿಕ್ಚರ್ಸ್ ಒಂದು ಆನಿಮೆ ಸ್ಟುಡಿಯೋ ಇದೆ. ನಮ್ಗೆ ಯುವರ್ ಲೈನ್ ಏಪ್ರಿಲ್ ಕಾಗುವೆ ಸಮ ಲವ್ ಇಸ್ ವಾರ್ ಅಂಡ್ ಸಾರ್ಡ್ ಆರ್ಟ್ ಆನ್ಲೈನ್ ಅಂತ ಆನಿಮೆ ಕೊಟ್ಟಿದೆ. ಅವರು ಫ್ಯಾನ್ಸ್ ನ ಮನದಾಳದ ಮಾತು ಕೇಳಿ ಸೀಸನ್ 1 ಕೊಟ್ರು. ಸೀಸನ್ 1 ಬಂದಿದ್ದು ಜನ ನಿಜವಲ್ಲ ಅದನ್ನ ನೋಡಿ ಫಿದಾ ಆಗೋದ್ರು. ಆದ್ರೆ ಸೀಸನ್ 1 ರಿಲೀಸ್ ಆಗಕ್ಕಿಂತ ಮುಂಚೆ ಇದ್ರ ರೈಟರ್ ಸತ್ತೋದ್ರು. ಈಗ ಇದು ಏನು ಅಂತ ಹೇಳಿ ಗೊತ್ತಾಗಿರ್ಬೋದು. ಈಗ ಇದ್ರ ಸೀಸನ್ 1 ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ಫಾಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಪಿಕಪ್ ಇದ್ದವ್ರು ಫಾಲೋ ಮಾಡಿ. ಇದ್ರ ಸೀಸನ್ 1 ಅಮೇಜಿಂಗ್ ಆಗಿದೆ. ಯಾವ ಲೆವೆಲ್ ಗೆ ಅಂತ ನೀವು ಯೋಚನೆ ಮಾಡಕ್ಕಾಗಲ್ಲ. ಫ್ಯಾಂಟಾಸ್ಟಿಕ್. ಮೋಸ್ಟ್ಲಿ ಅವರು ಬೇರೆ ಪ್ರಪಂಚದ ಬಗ್ಗೆ ತೋರಿಸಿದಾರಲ್ಲ, ಆ ಪ್ರಪಂಚದ ನೀವು ನಿಜವಾಗ್ಲೂ ಹುಕಪ್ ಆಗೋಗ್ತೀರಾ. ನಿಮಗೆ ತುಂಬಾ ಇಷ್ಟನೂ ಆಗುತ್ತೆ. ನೀವು ಇದ್ರಲ್ಲಿರೋ ಹೀರೋಗೆ ತುಂಬಾ ರಿಲೇಟ್ ಆಗ್ತೀರಾ. ಹೇಗೆ ಅವನು ವೀಕ್ ಆಗಿದ್ದಾನೆ, ಕುಟುಂಬದ ಜವಾಬ್ದಾರಿ ಇದೆ, ಯಾರನ್ನ ನೂಕಿರು ಬಿದ್ದೋಗಂಗೆ ಅಂತಾನು ಈ ಪ್ರಪಂಚದ ನಂಬರ್ 1 ಪವರ್ಫುಲ್ ವ್ಯಕ್ತಿ ಹೇಗಾದ ಅನ್ನೋದು ಈ ಕತೆ. ನೀವು ಇದೇ ತರ ಇದ್ರಲ್ಲ, ಅದಕ್ಕೋಸ್ಕರ ರಿಲೇಟ್ ಆಗ್ಬಹುದು. ಈಗ ಪ್ರಪಂಚಕ್ಕೆ ಹೋಗೋಣ. ಈ ಸ್ಟೋರಿ ಸ್ಟಾರ್ಟ್ ಆಗೋದು ಸುಮಾರು 10 ವರ್ಷದ ಹಿಂದೆ. ಆಗ ಒಂದು ಸಡನ್ ಆಗಿ ಒಂದು ಗೇಟ್ ಅಪಿಯರ್ ಆಗುತ್ತೆ. ನಮ್ಮ ವರ್ಲ್ಡ್ ಬೇರೆ ಡೈಮೆನ್ಷನ್ ಗೆ ಕನೆಕ್ಟ್ ಆಯ್ತು. ಆ ಗೇಟ್ ಅನ್ನ ಒಂದು ಪೋರ್ಟಲ್ ಅಂದ್ಕೊಳ್ಳಿ. ನೀವು ಮೂವೀಸ್ ನಲ್ಲಿ ನೋಡೇ ಇರ್ತೀರಾ. ಅದ್ರಲ್ಲಿ ದೈತ್ಯ ರಾಕ್ಷಸರಂತ ಪ್ರಾಣಿಗಳು ಬರಕ್ ಶುರು ಮಾಡಿವು. ಅವು ಬಂದು ಮನುಷ್ಯರನ್ನ ಸಾಯಿಸ್ತ. ಅವನ್ನ ನಾವು ಮ್ಯಾಜಿಕ್ ಬೀಸ್ಟ್ ಅನ್ನೋಣ. ಅವ್ರನ್ನ ನೀವು ಮಾಮೂಲಿ ವೆಪನ್, ಗುಡ್ಲು, ಗುರಾಣಿ, ಚಾಕು, ಚೂರಿ, ಕತ್ತಿ, ಲಾಂಗು, ಮಚ್ಚು, ಭಿನ್ನ ಗುಡ್ಬಿನ್ನ ಅದ್ರ ಹೊಡಿಯಕ್ ಆಗಲ್ಲ. ಅಂತ ಖತರ್ನಾಕ್. ಅವು ಹೊಡೆದ್ರು ಅವಕ್ಕೆ ಏನು ಆಗೋದು ಇಲ್ಲ. ಬೇರೆ ಡೈಮೆನ್ಷನ್ ನಮ್ಮ ಪ್ರಪಂಚಕ್ಕೆ ಲಿಂಕ್ ಆದಾಗ ಈ ಪ್ರಪಂಚದಲ್ಲಿರೋ ಮನುಷ್ಯರಿಗೂ ಸಹ ಪವರ್ ಬರಕ್ ಶುರು ಆಯ್ತು. ಲೈಕ್ ಎಬಿಲಿಟೀಸ್. ಆ ಎಬಿಲಿಟೀಸ್ ಎಲ್ಲರಿಗೂ ಬಂದ್ವು. ಈಗ ಅವೇಕ್ನಿಂಗ್ ಆದರು, ಪವರ್ ಬಂದರು. ಈ ರಾಕ್ಷಸರ ಜೊತೆ ಫೈಟ್ ಮಾಡ್ತಿದ್ರು. ಅಂಡ್ ಇವ್ರನ್ನ ಕರೀತಾರೆ ಹಂಟರ್ಸ್. ಈಗ ಅವ್ರೊಳಗೆ ಎಷ್ಟು ಮ್ಯಾಜಿಕ್ ಪವರ್ ಇದೆ ಅದ್ರ ಅಕಾರ್ಡಿಂಗ್ ಅವ್ರ ಲೆವೆಲ್ ಇರುತ್ತೆ. ಎಕ್ಸಾಂಪಲ್, ಸಕ್ಕ ಜಾಸ್ತಿ ಪವರ್ ಇರೋರಿಗೆ S ರ್ಯಾಂಕ್ ಸಿಗುತ್ತೆ. ಅದಕ್ಕಿಂತ ಒಂಚೂರು ಕಮ್ಮಿ ಪವರ್ ಇರೋರಿಗೆ A ರ್ಯಾಂಕ್. ಹಿಂಗೆ B, C, D ಅಂಡ್ E. ಯಾವ್ ನಮ್ ಹೀರೋ ರ್ಯಾಂಕ್? ನಮ್ ಹೀರೋ ಎಲ್ಲರಿಗಿಂತ ವೀಕ್ ಅಂಟರು. ಅವನು ನೋಡಿ ಜನ ನಗ್ತಾರೆ, ಹಿಂದೆ ಮುಂದೆ ಮಾತಾಡ್ತಾರೆ. ಯಾರು ಅವನು ಸೀರಿಯಸ್ ಆಗಿ ತಗೊಳದೇ ಇಲ್ಲ. ನಿಮ್ ಲೈಫ್ ತರ ವ್ಯಾಲ್ಯೂನು ಕೊಡಲ್ಲ. ಅಂಡ್ ಇಷ್ಟೊಂದು ವೀಕ್ ಇರೋನು ಅಂಟರ್ ಯಾಕಾದ ಅಂತೇಳಿ ನೀವು ಕ್ವಶನ್ ಕೇಳಬಹುದು. ಅದ್ರ ರೀಸನ್ ದುಡ್ಡು. ಯಾಕಂದ್ರೆ ಅವ್ರ ಅಮ್ಮಂಗ್ ಹುಷಾರಿಲ್ಲ, ಅವ್ರ ಹಾಸ್ಪಿಟಲ್ ಅಲ್ಲಿ ಇದಾರೆ. ದಿನಾಲು ಅವ್ರಿಗೆ ಚಿಕಿತ್ಸೆ ನಡೀತಾನೆ ಇರ್ಬೇಕು. ಹಂಗೆ ಅವಳ ತಂಗಿನೂ ಓದ್ತಾ ಇದ್ದಾಳೆ, ಅವಳಿಗೂ ಕೂಡ ದುಡ್ಡು ಬೇಕು. ಹಾಗಾಗಿ ಎಲ್ರು ಈ ಒಬ್ಬ ಹುಡುಗನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಫ್ಯಾಮಿಲಿ ಸ್ಟಾರ್ ಅಂತ ಹೇಳಿ ಹೇಳ್ಬೋದು. ಅಂಡ್ ಅವ್ರ ಅಪ್ಪ ಎಲ್ಲ ಹೋಗಿದ್ದಾನೆ, ಮಿಸ್ಸಿಂಗ್ ಆಗಿದ್ದಾನೆ. ಹಣೆ ಬರೋ ಪಾಪ ಏನು ಮಾಡಕ್ಕಾಗಲ್ಲ. ಸೊ ಅವನಿಗೀಗ ದುಡ್ಡು ಬೇಕು. ಅದಕ್ಕೋಸ್ಕರ ಅವನು ತನ್ನ ಪ್ರಾಣ ಒತ್ತೆ ಇಟ್ಟು ಈ ಕೆಲಸ ಮಾಡ್ತಿದ್ದಾನೆ. ಸೊ ಬೇಸಿಕ್ ಸ್ಟೋರಿ ಈ ಆನಿಮೆ ಇದೆ. ಹಂಟರ್ಸ್ ಗಳಿದ್ದಾರೆ, ಮ್ಯಾಜಿಕ್ ಬೀಸ್ಟ್ ಇದಾವೆ. ಹಂಟರ್ಸ್ ಗಳು ಮ್ಯಾಜಿಕ್ ಬೀಸ್ಟ್ ನ ಸಾಯಿಸಿದಾಗ ಅವ್ರಿಗೆ ಸಿಗುತ್ತೆ ಎಸೆನ್ಸ್ ಸ್ಟೋನ್ಸ್. ಇದನ್ನ ಅವರು ಗುಹೆಯಿಂದನೂ ಪಡಿತಾರೆ. ಈ ಎಸೆನ್ಸ್ ಸ್ಟೋನ್ ನೀವು ವಜ್ರ ಅಂತ ಹೇಳಿ ತಿಳ್ಕೊಳ್ಳಿ. ಅದನ್ನ ಮಾರಿದ್ರೆ ಅವರಿಗೆ ದುಡ್ಡು ಸಿಗುತ್ತೆ. ಆ ದುಡ್ಡಿಂದ ಅವರು ಪವರ್ಫುಲ್ ವೆಪನ್ಸ್ ಲೈಕ್ ಕವಚ, ಕತ್ತಿ, ಆ ವಜ್ರದಿಂದನೇ ಮಾಡಿರೋವು ತಗೋಬಹುದು. ಎಪಿಸೋಡ್ 1 ನಲ್ಲಿ ಈ ಆನಿಮೆ ಸೆಟಪ್ ಪೂರ ನಿಮಗೆ ಹೇಳ್ತಾರೆ ಅಂಡ್ ತೋರಿಸ್ತಾರೆ. ನಮ್ ಹೀರೋ ಜರ್ನಿನೂ ಈಗ ಸ್ಟಾರ್ಟ್ ಆಗೋದು. ಅವನು ಒಂದು ಡಂಜನ್ ಒಳಗೆ ಹೋಗ್ತಾನೆ ಎಸೆನ್ಸ್ ಸ್ಟೋನ್ಸ್ ಕಲೆಕ್ಟ್ ಮಾಡೋದಕ್ಕೆ. ಅಂಡ್ ಒಳಗೆ ಒಂದು ಇನ್ನೊಂದು ಡಂಜನ್ ಇರುತ್ತೆ. ಅಂದ್ರೆ ಗುಹೆ ಒಳಗೆ ಒಂದು ಗುಹೆ ಇರುತ್ತೆ. ಅಲ್ಲಿಗೆ ಹೋದ್ಮೇಲೆ ನಿಜವಾದ ಸೋಲೋ ಲೆವೆಲಿಂಗ್ ಸ್ಟಾರ್ಟ್ ಆಗೋದು ಬ್ರೋ. ಅಂಡ್ ಅವನು ಅದಾದ್ಮೇಲೆ ಯಾರ್ಯಾರ ಜೊತೆ ಫೈಟ್ ಮಾಡ್ತಾನೆ, ಅವನು ಹೇಗೆ ಲೆವೆಲ್ ಅಪ್ ಆಗ್ತಾನೆ, ಹೇಗೆ ಪವರ್ಫುಲ್ ಆಗ್ತಾನೆ, ಎಂತರ ಜೊತೆ ಫೈಟ್ ಮಾಡ್ತಾನೆ ಅಂತ ನೀವೇನಾದ್ರು ನಿಜವಾಗ್ಲೂ ನೋಡಿದ್ರೆ ದಂಗಾಗಿ ಹೋಗ್ತೀರಾ. ನಾನು ಹೇಳ್ತಿದ್ದೆ, ನಿಜವಾಗ್ಲೂ ನೀವು ನೋಡಾದ್ಮೇಲೆ ಅಲ್ಲಾಡ್ ಹೋಗ್ತೀರಾ. ಆ ಸ್ಟ್ಯಾಚ್ಯೂಸ್, ಆ ಅಟ್ಮಾಸ್ಫಿಯರ್, ನಿಜವಾಗ್ಲೂ ಕ್ರಿಯೇಟ್ ಮಾಡಿರೋದು ನೀವು ನಿಜವಾಗ್ಲೂ ಅಟ್ಮಾಸ್ಫಿಯರ್ ನೋಡೇ ಎದುರು ಹೋಗ್ತೀರಾ. ಎಪಿಸೋಡ್ 1 and 2 10/10. ಬಾಕಿನೂ ಸಹ ನೀವು ನಿಜವಾಗ್ಲೂ ಇದುವರೆಗೂ ಈ ಆನಿಮೆ ನೋಡೇ ಇಲ್ಲ ಅಂದ್ರೆ ಕಂಗ್ರಾಚುಲೇಷನ್ಸ್. ಈ ನ್ಯೂ ಇಯರ್ ನ ನ್ಯೂ ಜೋಕರ್ ನೀವೇ. BGM ಈ ಆನಿಮೆದು ರಿಯಲಿ ಗ್ರೇಟ್. ಈಗ ನಿಮ್ಗೆ ಇವನ್ ಜಾಸ್ತಿ ಮಾತಾಡ್ತಾನೆ ಅಂತ ಹೇಳಿ ಅನ್ನಿಸ್ಬೋದು. ಆದ್ರೆ ನೋಡಿರೋರಿಗೆ ಗೊತ್ತಿರುತ್ತೆ ಇದ್ರ ಸೀಸನ್ 1 ಯಾವ ಲೆವೆಲ್ ಇದೆ ಅಂತ. ನಿಜವಾಗ್ಲೂ ಆ ಸೀನ್ ಎಷ್ಟು ಭಯಂಕರವಾಗಿದೆ ಅಂತ ಹೇಳಿ. ಇದ್ರ ಸೀಸನ್ 1 ಎಪಿಸೋಡ್ 1 to 12 ತನಕ ಅನಿಮೇಷನ್ ಸ್ಟೋರಿ ಕುದುರೆ ತರ ಓಡುತ್ತೆ. ನಿಜವಾಗ್ಲೂ ಚಪ್ಪಾಳೆ ಬೇಕು A1 ಪಿಕ್ಚರ್ಸ್ ಇಂತ ಆನಿಮೆ ಡೆಲಿವರ್ ಮಾಡ್ಕೊಟ್ಟಿದ್ದಕ್ಕೆ. ನಾನು ಇನ್ನೊಂದ್ಸಲ ಹೇಳ್ತಿದ್ದೀನಿ, ನೀವು ರೆಡಿ ಇಲ್ಲ ಎಪಿಸೋಡ್ 1 and 2 ನೋಡೋದಕ್ಕೆ ಬ್ರೋ. ಎಪಿಸೋಡ್ 1 ನ ಫೇವರೇಟ್ ಮೂಮೆಂಟ್ ನಂದು ಇದೆ. Oh no.
ಈ ಅನಿಮೆ ನೋಡ್ತಾ ಇರ್ಬೇಕಾದ್ರೆ ನನಗೆ ಯಾವ್ದು ತಪ್ಪು ಕಾಣಿಸ್ಲಿಲ್ಲ. ಬಾಕಿ ಈ ಅನಿಮೆ ನೋಡಿ ಒಂದು ಒಳ್ಳೆ ಕೆಲಸ ಮಾಡ್ಬೋದು, ಇದಕ್ಕೆ ರೇಟಿಂಗ್ ಕೊಟ್ಟು ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದು. ಅದಕ್ಕಿಂತ ಒಳ್ಳೆ ಕೆಲಸ ಯಾವ್ದು ಮಾಡ್ಬೋದು ಗೊತ್ತಾ? ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಜವಾಗ್ಲೂ ಜೀವನದಾಗ ಉದ್ಧಾರ ಆಗ್ತೀರಾ. ಬಾಕಿ ಇದರ ಸೀಸನ್ 2 ಜನವರಿ 4 ನಲ್ಲಿ ರಿಲೀಸ್ ಆಗ್ತಿದೆ. ಪೂರಾ ಸೀಸನ್ 1 ನೋಡಿದ್ರೆ ಈ ಅನಿಮೆನ ಎಂಜಾಯ್ ಮಾಡ್ಬೋದು. ನಿಮ್ ಕೈಲಿ ಆಗುತ್ತೆ ಬ್ರೋ, ನಿಜವಾಗ್ಲೂ ಟ್ರೈ ಮಾಡಿ. 4 ಎಪಿಸೋಡ್ 3 ದಿನದಾಗ ಆರಾಮಾಗಿ ನೋಡಿ ಬಿಸಾಕ್ಬಹುದು. 20 ನಿಮಿಷ ಇರೋದು ಬ್ರೋ, ನಿಮ್ ಕೈಲಿ ಆಗಲ್ವಾ? ನಿಜವಾಗ್ಲೂ ಆಗುತ್ತೆ. ಇನ್ನು ಎಷ್ಟು ಜನ ವಿಡಿಯೋ ಇಲ್ಲಿವರೆಗೂ ನೋಡ್ತಿದ್ರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ನಿಮ್ ಬ್ರೋ ಇನ್ ಮುಂದೆ ಅನಿಮೆ ರಿಲೇಟೆಡ್ ವಿಡಿಯೋಸ್ ನೇ ಹಾಕೋದು. ಬಾಕಿ ನಿಮ್ಗೆ ಇದ್ರ ಸೀಸನ್ 2 ಎಪಿಸೋಡ್ 1 to 13 ತನಕ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಆ ಎಪಿಸೋಡ್ ಬಂದಾಗ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳಿ ಟೈಪ್ ಮಾಡಿ. ನಿಜವಾಗ್ಲೂ ನಾನು ಸೀಸನ್ 2 ಪೂರ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದು ಎಪಿಸೋಡ್ಸ್. ಬಾಕಿ ಸೀಸನ್ 2 ಎಕ್ಸೈಟೆಡ್ ಇದ್ದೀರಾ? ಜನವರಿ 4 ನಲ್ಲಿ 2 ದಿನ ಬಾಕಿ ಇರೋದು, ಅಷ್ಟೊತ್ತಿಗೆ ಬರುತ್ತೆ. ಹೇಳಿ ಕಮೆಂಟ್ ಸೆಕ್ಷನ್ ನಾಗೆ. ವಿಡಿಯೋಗೆ ಇಷ್ಟೇನೆ, ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಸಿಗೋಣ ಇನ್ನು ನೆಕ್ಸ್ಟ್ ವಿಡಿಯೋದಾಗೆ. ಬಾಯ್ ಬಾಯ್.